ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಚುನಾವಣೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಹಳ ಬಿರುಸು ಪಡೆದುಕೊಂಡಿದೆ. ಕಾಂಗ್ರೆಸ್ ಮುಖಂಡ ಶಶಿಧರ್ ಮುನಿಯಪ್ಪ ಹಾಗೂ ಪುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ಇಂದು ಜಂಗಮಕೋಟೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ರಾಮಯ್ಯ ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿಯಾಗಿ ಚೊಕ್ಕೇಗೌಡ ನಾಮಪತ್ರ ಸಲ್ಲಿಕೆ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಕಚೇರಿಯಲ್ಲಿ ಚುನಾವಣಾಧಿಕಾರಿ ಅಡಿಷನಲ್ ಡಿಸಿ ಭಾಸ್ಕರ್ ಬಳಿ ನಾಮಪತ್ರ ಸಲ್ಲಿಕೆ ಮಾಡಲಾಯಿತು. ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ನೂರಾರು ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದರು. ಇಟ್ಟಿರುವ ನಂಬಿಕೆ ನನಗೆ ಬಹಳ ಖುಷಿ ತಂದಿದೆ. ಆ ಪಕ್ಷ ಏನು ಹೇಳಿದ್ರು ಮಾಡೋಕ್ಕೆ ನಾನು ನಿಜವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಅದರಲ್ಲಿ ಎರಡು ಮಾತಿಲ್ಲ. ನಾನು 45 ವರ್ಷದಿಂದ ಪಕ್ಷದಲ್ಲಿ ದುಡ್ದಿದ್ದಕ್ಕೆ ನನಗೆ ಪುಟ್ಟು ಎಲ್ಲ ಪಕ್ಷ ಗುರುತಿಸಿ ನನ್ನ ಇಲ್ಲಿವರೆಗೂ ಕರೆತಂದು ಬಿಟ್ಟಿದ್ದಾರೆ. ಇನ್ನು ಮುಂದೆ ನನ್ನನ್ನು ಇಲ್ಲಿವರೆಗೂ ಮತದಾರರು ನನ್ನನ್ನು ಇಲ್ಲಿ ಕಳಿಸ್ಕೊಡ್ಬೇಕಾಗಿ ನಿಮಗೆ ಸವಿನಯ ಪ್ರಾರ್ಥನೆ. ಇವತ್ತು ಅಪ್ಲಿಕೇಶನ್ ಹಾಕಿ ಬಂದಿದ್ದೀವಿ. ನಮ್ಮ ಶ್ರೀನಿವಾಸ್ ಅವ್ರದ್ದು ಮತ್ತು ಚೊಕ್ಕೇಗೌಡ ಅವ್ರದ್ದು 2 ಸೀಟನ್ನು ಕೂಡ ನಾವು ಎಲ್ಲಾನು ಯಾವುದೇ ಥರದ ಭಿನ್ನಾಭಿಪ್ರಾಯದಿಂದ ಸಿಂಗಲ್ ಕ್ಯಾಂಡಿಡೇಟ್ ಆಗಿ ನಾವು ನಾಮಿನೇಷನ್ ಮಾಡಿದ್ದೀವಿ. ಮತ್ತು ಇವತ್ತಿಂದ ನಾವು ನಮ್ಮ ಕಾರ್ಯಕರ್ತರಿಗೆ ಆಲ್ರೆಡಿ ನಾವು ಹೇಳಿದ್ದೀವಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನೀವು ಪ್ರತಿ ಡೈರಿಗೆ ಹೋಗ್ಬಿಟ್ಟು ಅವರೆಲ್ಲ ಮೀಟ್ ಮಾಡಿಕೊಂಡು ನಾವು ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಾರ್ಯರೂಪ ಮಾಡಬೇಕು ಅಂತ ಬಿಟ್ಟು ಹೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಬೆಂಬಲಿಗರು ಅಂತ ಅಂದ್ಬಿಟ್ಟು ಹೇಳೋರು ಯಾರಿದ್ದಾರೆ ಅನ್ನೋದು ನನ್ಗೆ ಗೊತ್ತಿದೆ. ಈಗ ಯಾರು ಸೀನಿಯರ್ ಲೀಡರ್ಸ್ ಅಥವಾ ಕಾಂಗ್ರೆಸ್ ವರಿಷ್ಠರು ಅಂತ ಯಾರು ಕರಿತೀವಿ, ನಾವು 45 ವರ್ಷದಿಂದ ನಾವು ಕಾಂಗ್ರೆಸ್ಸಿಂದ ಕಟ್ಟಾಳುಗಳು ಅಂತ ಯಾರು ಕರಿತೀವೋ ಅವರೆಲ್ಲ ನಾವು ಪಕ್ಷದ ಟಿಕೆಟ್ ಅವ್ರು ಕೊಟ್ಟಾಗ ಅವ್ರ ಜೊತೆಲಿ ಇದ್ದಿದ್ದು ನಿಜ. ಅವರೆಲ್ಲರೂ ಕೂಡ ಈಗ ಆಗಿರುವಂಥ ವಿದ್ಯಮಾನಗಳಲ್ಲಿ ಅವರೆಲ್ಲ ಕೂಡ ಬೇಜಾರು ಮಾಡಿಕೊಂಡು ನಮ್ಮ ಜೊತೆಲಿ ಇದ್ದಾರೆ. ಆಲ್ರೆಡಿ ನಾವೆಲ್ಲ ಕಾಂಗ್ರೆಸ್ ಎಲ್ಲರೂ ಒಂದೇ ಬಣ್ಣ ಅನ್ನೋ ಥರ ನಾವು ಬಿಂಬಿಸ್ಕೊಂಡಿದ್ದೀವಿ. ಯಾರು ಅವ್ರ ಜೊತೆಲಿ ಇದ್ದಾರೋ ಮೊದಲಿಂದನೂ ಅವರು ಏನೇನು ಮಾಡ್ತಾ ಇದ್ರು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋವಂಥದ್ದೇ. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ನಾವು ರೆಡಿ ಇಲ್ಲ ಸರ್. ಒಂದು ಶಕ್ತಿಯುತವಾಗಿ ಬೆಳಿಬೇಕಾದ್ರೆ ಇಚ್ಛಾಶಕ್ತಿ ಬಹಳಷ್ಟು ಮುಖ್ಯ. ಆ ರೀತಿ ಇಚ್ಛಾಶಕ್ತಿ ಇರೋಂಥ ಮುಖಂಡರು ನಮ್ಮ ಚೊಕ್ಕೇಗೌಡರು ಸಾಕಷ್ಟು ರೈತಾಪಿ ಕುಟುಂಬದಿಂದ ಬಂದು ಬೆಳೆದು ಒಂದಷ್ಟು ಸಹಕಾರ ಕ್ಷೇತ್ರದಲ್ಲಿ ಸೇವೆ ಮಾಡೋಣ ಅಂತೇಳಿ ಸುದೀರ್ಘವಾದಂಥ 40 ವರ್ಷದ ಒಂದು ಕಾಂಗ್ರೆಸ್ ಒಂದು ಒಡನಾಟ, ಸಣ್ಣ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಯಾವುದೇ ಪದವಿಯ ಆಕಾಂಕ್ಷೆ ಪಡೆದೇ ಇಷ್ಟು ದೂರ ಬಂದಿರೋಂಥದ್ದು ಆ ಕ್ಷಮಾ ಗುಣ, ಆ ಸಹನೆ, ತಾಳ್ಮೆ ಅವರಲ್ಲಿ ಕಾಣ್ತಾ ಇರೋಂಥದ್ದು ನಾವು ನೋಡ್ತೀವಿ. ಅಂಥವ್ರನ್ನ ಇವತ್ತು ಪಕ್ಷ ಗುರುಸಿ ಮುಖ್ಯವಾಗಿ ತರಬೇಕು. ಮತ್ತೆ ಅವರಲ್ಲೂ ಸಹ ಒಂದು ತುಡ್ತಾ ಇದೆ. ಅವರು ಹಸು ಕರು ದನ ಸಾಕಿರೋಂಥದ್ದು ಮತ್ತೆ ತೋಟ ಮಾಡೋಂಥದ್ದು ಎಲ್ಲ ವ್ಯವಸಾಯದ ಚಟುವಟಿಕೆ ಸಕ್ರಿಯವಾಗಿ ಇಟ್ಕೊಂಡಿರೋಂಥದ್ದು. ಭವಿಷ್ಯದಲ್ಲಿ ಶಿಡ್ಲಘಟ್ಟನೂ ಸಹ ಅಲ್ಲಿನ ಉತ್ಪನ್ನ ಹೆಚ್ಚು ಮಾಡೋಂಥ ನಿಟ್ಟಿನಲ್ಲಿ ಮತ್ತೆ ರೈತರಿಗೆ ಅನುಕೂಲ ಆಗೋಂಥ ವಾತಾವರಣ ಸೃಷ್ಟಿ ಆಗಬೇಕು. ಸಾದ್ಲಿ ಭಾಗದಲ್ಲಿ ಏನು ಚೀಲಿಂಗ್ ಸೆಂಟರ್ ಇದೆ ಅದು ಸಕ್ರಿಯವಾಗಿ ಹಿಂದೆ ಕೆಲಸ ಮಾಡ್ತಾ ಇತ್ತು, ಅದನ್ನ ಇನ್ನಷ್ಟು ಉನ್ನತೀಕರಣಗೊಳಿಸಿ ಅಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಂಥದ್ದು ಶಿಡ್ಲಘಟ್ಟಕ್ಕೆ ಮತ್ತೆ ವೈಭವದ ದಿನಗಳು ಬರೋಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಅಂತೇಳಿ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಶ್ರೀನಿವಾಸ ರಾಮಯ್ಯನವರು ಹಳೆ ನೀರು ಅವರು ಕಂಟೆಸ್ಟ್ ಮಾಡ್ತಾರಂಥದ್ದು, ನಮ್ಮ ಚೊಕ್ಕೇಗೌಡರು ಹೊಸ ನೀರು, ಇವರು ಸರಿಸಮಾನವಾಗಿ ತಗೊಂಡು ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಡಿಸ್ತಾರೆ. ಆ ನಿಟ್ಟಿನಲ್ಲಿ ಯಾವುದೇ ಸಂಶಯ ಬೇಡ. ಅದಕ್ಕೆ ಪ್ರತಿಯೊಬ್ಬ ಹಾಲಿನ ಡೈರಿ ಅಧ್ಯಕ್ಷಗಳು, ನಿರ್ದೇಶಕರು, ವಿಶೇಷವಾಗಿ ಕಾರ್ಯದರ್ಶಿಗಳು ತಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು. ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸಂಥದ್ದು ಮಾಡಬೇಕು. ಬಹಳ ಪ್ರಾಮಾಣಿಕವಾದಂಥ ಒಂದು ಏನೋ ನಿಷ್ಕಲ್ಮಶ ಹೃದಯ ನಮ್ಮ ಚೊಕ್ಕೇಗೌಡರು. ಇಂಥ ಅಭ್ಯರ್ಥಿಗಳನ್ನ ಗೆಲ್ಸಂಥದ್ದಾಗಬೇಕು. ಭವಿಷ್ಯದಲ್ಲೂ ಸಹ ಏನು ನಿರೀಕ್ಷೆ ಇಲ್ಲದೆ ಕೆಲಸ ಮಾಡೋಂಥ ಗುಣ ಇರೋಂಥವ್ರು ಇವರು. ಮತ್ತೆ ಸರ್ಕಾರನೂ ಸಹ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಹೆಚ್ಚಿನ ಕೆಲಸಗಳು ಮಾಡೋದು, ನಮ್ಮ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಭಿವೃದ್ಧಿ ಮಾಡೋದ್ರ ನಿಟ್ಟಿನಲ್ಲಿ ಗಮನ ಹರಿಸೋದಕ್ಕೂ ದಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಮತದಾರ ಬಂಧುಗಳು ತಾವೇನಿದ್ದೀರಿ, ಹಾಲಿನ ಡೈರಿ ಅಧ್ಯಕ್ಷಗಳು ತಾವೆಲ್ಲರೂ ಸಹ ಚೊಕ್ಕೇಗೌಡರನ್ನ ಶ್ರೀನಿವಾಸ ರಾಮಯ್ಯನವ್ರನ್ನ ಆಶೀರ್ವದಿಸಬೇಕು ಈ ಬಾರಿ ಚುನಾವಣೆಯಲ್ಲಿ ಅಂತೇಳಿ ನಾನು ತಮ್ಮ ಮನವಿ ಮಾಡ್ಕೊಡ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೊದಲನೇ ಚುನಾವಣೆ ಚಿಮೂಲ್ಗೆ, ಹಾಗಾಗಿ ನಾವು ಪಕ್ಷ ಎಲ್ಲ ಒಗ್ಗಟ್ಟಿಂದ ಹೋಗಿ ನಾವು ಎರಡೂ ಅಭ್ಯರ್ಥಿ ಶಿಡ್ಲಘಟ್ಟ ಅಭ್ಯರ್ಥಿ ಮತ್ತು ಜಂಗಮಕೋಟೆ ಅಭ್ಯರ್ಥಿನೂ ಗೆಲ್ಲಿಸೋದಕ್ಕೆ ಮತದಾರರಿಗೆ ನಾವು ಅವರನ್ನು ಓಲೈಸಿ ನಮ್ಮ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳನ್ನ ಯಾವ ರೀತಿ ಸರ್ಕಾರ ಸಿದ್ದರಾಮಯ್ಯನವರು ರೈತರಿಗೆ ಒಂದು ಅನುಕೂಲಗಳು ಮಾಡಿಕೊಟ್ಟಿದ್ದಿರತಕ್ಕಂಥ ರೈತರ ಹತ್ರ ಹೋಗಿ ಆ ಡೆಲಿಗೇಟ್ಸ್ ಹತ್ರ ಮನವರಿಕೆ ಮಾಡಿ ಮತ್ತೆ ಈ ಚಿಮೂಲ್ಗೆ ಈ ಎರಡೂ ನಿರ್ದೇಶಕರನ್ನ ಕಳಿಸೋದಕ್ಕೆ ನಮ್ಮ ಎಲ್ಲ ಪ್ರಯತ್ನ ನಾವೆಲ್ಲ ಒಗ್ಗೂಡಿ ನಾವು ಕಾಂಗ್ರೆಸ್ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಒಂದೇ ಗುಂಪು ಇರೋದು. ಆ ಶಿಡ್ಲಘಟ್ಟದ ಕಾಂಗ್ರೆಸ್ಸಿಂದ ನಾವು ಮತ್ತೆ ಎರಡೂ ಗುಂಪಿಂದ ಎರಡೂ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ನಾವು ಶತ ಪ್ರಯತ್ನ ಮಾಡಿ
ಗೆಲ್ಸ್ಕೊಡೋದಕ್ಕೆ ನಾವು ಆಮೇಲೆ ಚೊಕ್ಕೇಗೌಡರು ಬಹಳ ಸೌಮ್ಯ ಸ್ವಭಾವದವರು. ಅವರು ಈಗಾಗಲೇ ಊರಲ್ಲಿ ಡೈರಿನ ಅಧ್ಯಕ್ಷರಾಗಿ ಡೆಲಿಗೇಟ್ ಆಗಿದ್ದಾರೆ. ಹಾಗಾಗಿ ಅವರು ಉತ್ತಮವಾಗಿ ಈ ಒಂದು ಸಂಸ್ಥೆಯಲ್ಲಿ ಬಂದರೆ ಪಾರದರ್ಶಕವಾಗಿರ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಎರಡು ಅಭ್ಯರ್ಥಿಗಳ ಮೇಲಿದೆ. ಹಾಗಾಗಿ ಜನನು ಮತ್ತೆ ಅವ್ರಿಗೆ ಮರು ಆಯ್ಕೆಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಪಾಯ ಆಗ್ದಂಗೆ ಗಟ್ಟಿಯಾಗಿ ಒಂದು ಪಾಯ ಆಗ್ದಂಗೆ ಇವತ್ತಿನಿಂದ ನಮ್ಮ ಪಾರ್ಟಿ ಅಂತಂದ ನಮ್ಮ ಮುನಿಯಪ್ಪನವ್ರ ನೇತೃತ್ವದಲ್ಲಿ, ನಮ್ಮ ಶಶಿವರ ನೇತೃತ್ವದಲ್ಲಿ, ಪುಟ್ಟನ ನೇತೃತ್ವದಲ್ಲಿ ಒಂದು ಪಾಯ ಆಗ್ದಂಗೆ ಇವತ್ತು ಒಂದು ಕಾಂಗ್ರೆಸ್ ಪಾರ್ಟಿಗೆ ಒಂದು ಚಿಲಗಾರ ತೊಲಗಿದ್ದ ಒಂದು ಬಲ ಶಕ್ತಿ ತೋರಿದೆ ಇವತ್ತು ಈ ಕಾಲಕ್ಕೆ. ಎಲ್ರಿಗೂ ಒಂದು ಧೈರ್ಯ ಬಂದಿದೆ. ನಿನ್ನೆಯಿಂದ ಒಂದು ಶಕ್ತಿ, ಒಂದು ಬಲ ತೋರಿಸಿದ್ದಾರೆ. ನಮ್ಮ ಇಬ್ಬರು ಒಗ್ಗಟ್ಟಾಗಿ ಕಾಂಗ್ರೆಸ್ದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಯಾವುದು ತೊಂದರೆ ಇಲ್ಲ, ಎಲ್ರಿಗೂ ಒಂದು ಧೈರ್ಯ ತುಂಬಿದ ಅಭಿನಂದನೆ ಹೇಳ್ತೀನಿ. ನಮ್ಮ ತಾಲೂಕೆಲ್ಲ ಜನತೆಗೂ ಅಭಿನಂದಿಸ್ತೀನಿ. ಅದು ಬೇರೆ ಇವತ್ತು ಡೈರಿ ಎಲೆಕ್ಷನ್ ಬಂದಿದೆ. ನಮ್ಮ ಸೊಕ್ಕೇಗೌಡರು ಒಳ್ಳೆ ವ್ಯಕ್ತಿ. ನಮ್ಮ ಶ್ರೀನವರು ಅಷ್ಟೇ ಅನುಭವಸ್ಥರು. ನಮ್ಮ ರಾಮಣ್ಣವ್ರು ಶ್ರೀನವ್ರು ಅನುಭವಸ್ಥರು. ಅವ್ರು ಹೇಳೋಷ್ಟಿಲ್ಲ, ಜನ ಅನುಭವಸ್ಥರಿಂದ ಒಳ್ಳೆ ವ್ಯಕ್ತಿ ಅಂತ ನೋಡ್ಬಿಟ್ಟು ಎಲ್ಲ ಅಭಿಪ್ರಾಯಕೊಂಡು ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡ್ಬೇಕಂತೇಳಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅವ್ರಿಗೊಂದು ಅಧಿಕಾರ ಆಗ್ಬೇಕಂತ ಹೇಳ್ಬಿಟ್ಟು ಇವತ್ತಿಬ್ಬರು ಸೇರಿಬಿಟ್ಟು ಅವ್ರಿಗೆ ನಿರ್ದೇಶ ಅಂತ ಹೇಳ್ಬಿಟ್ಟು ಬಹುಮತದಿಂದ ಮಾಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ಸೀಟ್ ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ರಿಬ್ಬರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ.